ಇಂಡಿಯನ್ ಏರ್ಫೋರ್ಸ್ದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ, ಅದರ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ನಿಮಗೊಂದು ಮಾತನ್ನು ಹೇಳ್ತೇನೆ ನಾನು ಇಲ್ಲಿ. ಏನಪ್ಪ ಅಂದ್ರೆ, ಅಗ್ನಿವೀರ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ SSC GD ಆಗಿರ್ಬೋದು, ಅಥವಾ BSF, CRPF, CISF, ಆಸಾಮ್ ರೈಫಲ್, ITBP, SSB, RPF, ಯಾವುದೇ ಸೆಂಟ್ರಲ್ ಗೋರ್ಮೆಂಟ್ ನೀವು ಜಾಬನ್ನು ಮಾಡಬೇಕಾದ್ರೆ ನಿಮಗೆ ಡಾಕ್ಯುಮೆಂಟು ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಅದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂದರೆ ನೀವು ತೆಗೆಸಬೇಕಾಗಿದ್ದು ಒಂದು ಡೊಮೆಷಿಯಲ್ ಸರ್ಟಿಫಿಕೇಟ, ರೆಸಿಡೆನ್ಷಿಯಲ ಮತ್ತು ಕಾಸ್ಟ. ಈ 3 ಸರ್ಟಿಫಿಕೇಟ್ಗಳನ್ನ ನೀವು ತೆಗೆಸಬೇಕಾಗ್ತದೆ. ಯಾಕಂದ್ರೆ ಇದು ಇಂಡಿಯನ್ ಏರ್ಫೋರ್ಸ್ದಲ್ಲಿ ಎಕ್ಸ್ ಗ್ರೂಪಿಗೆ ಈಗ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಇಲ್ಲಿ ಡೊಮೆಷಿಯಲ್ ಸರ್ಟಿಫಿಕೇಟ್ ನಿಮ್ಗೆ ಅಪ್ಲಿಕೇಶನ್ ಹಾಕುವಾಗ ಬೇಕಾಗ್ತದೆ. ಅದೇ ರೀತಿಯಾಗಿ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ಗಳು ಇರ್ತಾವೆ, ಅವು ಬೇಕಾಗ್ತಾವೆ. ಡೊಮೆಷಿಯಲ, ರೆಸಿಡೆನ್ಷಿಯಲ, ಆಮೇಲೆ ಇನ್ನೊಂದು ಏನು ರೀ ಕಾಸ್ಟ. ಇವು 3 ಹೆಂಗಿರ್ಬೇಕಂದ್ರೆ ಇಂಗ್ಲೀಷ್ನ್ಯಾಗ ತೆಗಿಸಿಟ್ಕೊಂಡಿರಬೇಕು. ಒಮ್ಮೆ ನೀವು ತೆಗಿಸಿಟ್ಕೊಂಡಿರಪ್ಪ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಒಳ್ಳೆಯ ಅವಕಾಶ ಇರ್ತದೆ. ಯಾಕಂದ್ರೆ ನಿಮ್ಮ ಕಡೆ ಇರ್ತದೆ ಏನು ಮಾರ್ಕ್ಸ್ ಕಾರ್ಡ್ ಇರ್ತದೆ, ಆಮೇಲೆ ಫೋಟೋ ತೆಗೆಸ್ತಿರ್ತೀರಿ, LC ಇರ್ತದೆ, ಆಧಾರ್ ಕಾರ್ಡ್ ಇರ್ತದೆ, ಪ್ಯಾನ್ ಕಾರ್ಡ್ ಇರ್ತದೆ. ಇವುಳದ್ದು ಎಲ್ಲ ಡಾಕ್ಯುಮೆಂಟ್ಗಳು ನಿಮ್ಮ ಹತ್ರ ಇರ್ತಾವೆ. ಆದರೆ ಡೊಮೆಷಿಯಲ, ರೆಸಿಡೆನ್ಷಿಯಲ, ಕಾಸ್ಟ ಇವು 3 ಒಮ್ಮೆ ತೆಗಿಸಿಟ್ಕೊಂಡಿರಪ್ಪ ಅಂದರೆ ನಿಮ್ಗೆ ಏನಾಗ್ತದೆ ಅಂದರೆ ಸೆಂಟ್ರಲ್ ಗೋರ್ಮೆಂಟ್ ನೀವು ಯಾವುದೇ ಕಾಲ್ಫಾರ್ಮ್ ಆದರೂ ಸಹಿತ ನೀವು ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಅದು ಜಾಬ್ ಪ್ರಪೋಸ್ ಅಂದರೆ ಉದ್ಯೋಗ ಸಲುವಾಗಿ ತಿಳಿಸಿ ನೀವು ತೆಗಿಸಿಟ್ಕೊಂಡಿರಪ್ಪ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ ಅಭ್ಯರ್ಥಿಗಳೇ. ಆದ್ದರಿಂದ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ನೀವು ರೆಡಿಯಾಗಿ ಇಟ್ಕೊಂಡ್ರಿ ಅಂದ್ರೆ ಅಪ್ಲಿಕೇಶನ್ ಹಾಕುವಾಗ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗಾದರೆ ಅಭ್ಯರ್ಥಿಗಳೇ, ಇವತ್ತು ನಾ ಹೇಳ್ತಿರ್ತಕ್ಕಂಥ ಮಾಹಿತಿ ಇಂಡಿಯನ್ ಏರ್ಫೋರ್ಸ್ದಲ್ಲಿ ಎಕ್ಸ್ ಮತ್ತು Y ಗ್ರೂಪಿಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ನೀಡ್ತಾ ಇದ್ದೀನಿ. ಹಾಗಾದರೆ ಅಭ್ಯರ್ಥಿಗಳೇ, ಸ್ಟೇಟ್ ಹಾಗೂ ಸೆಂಟ್ರಲ್ ಜಾಬ್ ಮಾಹಿತಿಗಾಗಿ ನೀವು ಏನಾದರೂ ಹುಡುಕಾಡ್ತಾ ಇದ್ರಿಪ್ಪ ಅಂದ್ರೆ ಅದು ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರತಿಯೊಂದು ಮಾಹಿತಿಯನ್ನು ಕನ್ನಡದಲ್ಲಿ ಬಿಡ್ತಾ ಇರ್ತೀವಿ. ಆದ್ದರಿಂದ ನೀವು ಏನಾದರೂ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪ್ರತಿನಿತ್ಯ ನಾವು ಏನು ವಿಡಿಯೋಗಳನ್ನ ಬಿಡ್ತಾ ಇರ್ತೀವಿ, ನಾವು ಬಿಟ್ಟ ತಕ್ಷಣ ನಿಮ್ಗೆ ಏನಾಗ್ತದೆ ಅಂದ್ರೆ ನೋಟಿಫಿಕೇಷನ್ ಬರ್ತದೆ. ನೋಟಿಫಿಕೇಷನ್ ಬತ್ತಪ್ಪ ಅಂದ್ರೆ ನೀವು ಸಡನ್ನಾಗಿ ಓಪನ್ ಮಾಡಿ ನೋಡಿರಪ್ಪ ಅಂದ್ರೆ ನಾವು ಏನು ಬಿಟ್ಟಿದ್ದೀವಿ ಅಂತಕ್ಕಂಥ ಮಾಹಿತಿ ನಿಮ್ಗೆ ಗೊತ್ತಾಗ್ತದೆ. ವಿಶೇಷವಾಗಿ ಕರ್ನಾಟಕದವ್ರಿಗೆ ಕನ್ನಡದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋದು ಭಾಳ ಅವಶ್ಯ ಇರ್ತದೆ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಕನ್ನಡದಲ್ಲೇ ಹೇಳ್ರಿ ಸರ್ ಅಂತ ಹೇಳ್ತಾರೆ. ಆದ್ದರಿಂದ ಪ್ರತಿಯೊಂದು ಉದ್ಯೋಗ ಮಾಹಿತಿ ಆಗಿರ್ಬೋದು, ಹಾಗೆ ಅಗ್ನಿವೀರ, ಆರ್ಮಿ, ನೇವಿ, ಏರ್ಫೋರ್ಸ್ ಯಾವುದೇ ಇರಲಿ, ಸ್ಟೇಟ್ ಹಾಗೂ ಸೆಂಟ್ರಲ್ ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ನಾವು ನಿಮ್ಗೆ ತಿಳಿಸ್ತಾ ಇರ್ತೀವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ವಿಡಿಯೋವನ್ನು ಶೇರ್ ಮಾಡ್ತಾಯಿರಿ. ಹಾಗೆ ಕಮೆಂಟ್ಗಳನ್ನ ಮಾಡ್ತಾಯಿರಿ. ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ ನಾವು ಕಮೆಂಟನ್ನು ಮಾಡ್ತೀವಿ, ನೀವು ಹೊಳ್ಳಿ ರಿಪ್ಲೈ ಕೊಡೋದಿಲ್ಲ ಅಂತ. ಇಲ್ಲಿ ರಿಪ್ಲೈ ಕೊಡೋದಿಲ್ಲ ಅಂದರೆ ನಾ ಕಮೆಂಟ್ಗಳನ್ನ ನೋಡಿರ್ತೀನಿ, ಇಲ್ಲ ಅಂತಲ್ಲ. ಆದರೆ ಏನಪ್ಪ ಅಂದ್ರೆ ರಿಪ್ಲೈ ಕೊಡಲಿಕ್ಕೆ ಸ್ವಲ್ಪ ತೊಂದರೆ ಇರ್ತದೆ. ಭಾಳ ವರ್ಕ್ ಇರೋದ್ರಿಂದ ರಿಪ್ಲೈ ಕೊಡಲಿಕ್ಕೆ ಆಗ್ತಾಯಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಯಾಕಪ್ಪ ಅಂದ್ರೆ ನಾನು ನೋಡಿರ್ತೀನಿ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಹೇಳ್ತಾ ಇರ್ತೀನಿ. ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಾವು ಮತ್ತೆ ಇನ್ನೂ ಏನೇನು ವಿಡಿಯೋಗಳನ್ನ ಮಾಡಬೇಕು ಅಂತೇಳಿ ಗೊತ್ತಾಗ್ತದೆ. ಆಮೇಲೆ ನಿಮ್ಮ ಪ್ರೋತ್ಸಾಹನೂ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ನೀವು ಎಷ್ಟು ಕಮೆಂಟ್ಗಳನ್ನ ಮಾಡ್ತೀರಿ ಹುರುಪಾಗಿ, ನಮಗೆ ಎಷ್ಟು ಪ್ರೋತ್ಸಾಹ ಕೊಡ್ತೀರಿ ಅಷ್ಟು ಹೆಚ್ಚು ವಿಡಿಯೋಗಳನ್ನ ಸಹಿತ ನಾವು ಮಾಡಿಬಿಡ್ತಾ ಇರ್ತೀವಿ ಅಭ್ಯರ್ಥಿಗಳೇ. ಹಾಗಾದರೆ ಇವತ್ತಿನ ಏನಪ್ಪ ಅಂದ್ರೆ ಇಂಡಿಯನ್ ಏರ್ಫೋರ್ಸ್ದಲ್ಲಿ ಎಕ್ಸ್ ಮತ್ತು Y ಗ್ರೂಪಿಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಅರ್ಜಿಯನ್ನು ಕರೆದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ನಿಮಗೊಂದು ಗೊತ್ತಿರಲಿ, ಏನಪ್ಪ ಅಂದ್ರೆ ವರ್ಷಕ್ಕೆ ಎಕ್ಸ್ ಮತ್ತು Y ಗ್ರೂಪಿಗೆ 2 ಸಲ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೀತಾರೆ. ಈಗಾಗಲೇ ಒಮ್ಮೆ ಕರೆದಿದ್ರು, ಈಗ ಸಹಿತ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇವತ್ತು ತಾನೇ ನೋಟಿಫಿಕೇಷನ್ ಬಂದದ. ಹಾಗಾದರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಾವೀಗ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಅಭ್ಯರ್ಥಿಗಳೇ, ಇಲ್ಲಿ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಬಹುದಂದ್ರೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ಟಾರ್ಟಿಂಗ್ ದಿನಾಂಕ ಯಾವಪ್ಪ ಅಂದ್ರೆ 11 ಜುಲೈ 2025ರಿಂದ 31 ಜುಲೈ 2025. ಅಂದರೆ ಇನ್ನೂ ಆನ್ಲೈನ್ ಅರ್ಜಿ ಚಾಲೂ ಆಗಿಲ್ಲ. ಯಾವಾಗಿಂದ ನೀವು ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಪ್ರಾರಂಭ ಆಗ್ತದಪ್ಪ ಅಂದ್ರೆ 11 ಜುಲೈ 2025ರಿಂದ 31 ಜುಲೈ 2025ರವರೆಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅಭ್ಯರ್ಥಿಗಳೇ, ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ವಯಸ್ಸಿನ ಮಿತಿ ಎಷ್ಟದ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಣ. ಏಜ್ ಎಷ್ಟಿರಬೇಕಪ್ಪ ಅಂದ್ರೆ ವಯಸ್ಸಿನ ಮಿತಿ 2 ಜುಲೈ 2005ರಿಂದ 2 ಜನವರಿ 2009
9ರ ನಡುವೆ ಜನಿಸಿದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ಭಾಳಷ್ಟು ಜನ ಕೇಳ್ತಾರೆ, ಸರ್ ನಾವು OBC ಕ್ಯಾಂಡಿಡೇಟ್ ಇದ್ದೀವಿ, SC ST ಕ್ಯಾಂಡಿಡೇಟ್ ಇದ್ದೀವಿ, ನಮಗೇನಾದರೆ ಏಜ್ ಒಳಗೆ ರಿಲ್ಯಾಕ್ಷನ್ ಐತೇನ ಅಂತ ಕೇಳ್ತಾರೆ. ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ರಿಲ್ಯಾಕ್ಷನ್ ಇರುವುದಿಲ್ಲ. ಯಾಕಂದರೆ ಅಗ್ನಿವೀರ ಆರ್ಮಿ ಅದು ನಿಮ್ಗೆ ಗೊತ್ತದ, 17ರಿಂದ 21 ವಯಸ್ಸು ಒಳಗಡೆ ಇದ್ದಂಥವ್ರು ಮಾತ್ರ ಇಲ್ಲಿ ಅಗ್ನಿವೀರ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರ್ತಾರೋ ಅನ್ನೋದು. ಇಲ್ಲಿ ಯಾರೇ OBC SC ST ಯಾವುದೇ ರೀತಿ ಇರಂಗಿಲ್ಲ. ಅದು ಯಾವ ರೀತಿ ಅದ ಅದೇ ರೀತಿಯೂ ಸಹಿತ ಇದು ಏರ್ಫೋರ್ಸ್ನಲ್ಲಿ ಸಹಿತ ಎಕ್ಸ್ ಹುದ್ದೆಗಳಿಗೆ ಯಾರು ಅಪ್ಲಿಕೇಶನನ್ನು ಹಾಕ್ತಾ ಇದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ ಇರಲ್ಲ. ಈಗ ಜನರಲ್ ಇರ್ಬೋದು, EWS ಇರ್ಬೋದು, OBC ಇರ್ಬೋದು, SC ST ಇರ್ಬೋದು, ಯಾರು ಇದ್ರೂ ಸಹಿತ ಸೇಮ್ ಏಜ್ ಬರ್ತದೆ. ಅದು ಈಗಾಗಲೇ ನಾನು ನಿಮ್ಗೆ ಹೇಳಿದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಪುರುಷ ಇರಲಿ ಅಥವಾ ಮಹಿಳೆಯರಿರಲಿ, ಯಾರು ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರ್ತಾರಪ್ಪ ಅಂದ್ರೆ ಅನ್ಮ್ಯಾರಿಡ್, ಇನ್ನೂ ಮದುವೆ ಆಗದೇ ಇರುವಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನಾಗಿರಬೇಕು, ಎಕ್ಸ್ ಗ್ರೂಪಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಎಜುಕೇಷನ್ ಏನಾಗಿರಬೇಕು ಅಂದರೆ ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಇಲ್ಲಿ PUC ಸೈನ್ಸ್ ಆದಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು. ಅದರ ಜೊತೆ ಮತ್ತೆ ಯಾರು ಹಾಕ್ಬೋದಪ್ಪ ಅಂದ್ರೆ ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಈಗ PUC ಸೈನ್ಸ್ ಅಂದಾಗ ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಇಲ್ಲಿ ಏನಪ್ಪ ಅಂದ್ರೆ PUC ಸೈನ್ಸ್ ಒಳಗೆ ಮ್ಯಾಥಮೆಟಿಕ್ಸ, ಆಮೇಲೆ ಫಿಸಿಕ್ಸ ಮತ್ತು ಇಂಗ್ಲೀಷ್ ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡಿರಬೇಕು. ಪ್ರತಿಯೊಂದು ವಿಷಯಕ್ಕೆ 50 ಮಾರ್ಕ್ಸ್ ತೆಗೆದುಕೊಂಡಿರಬೇಕು. ಅಗ್ರಿಗೇಟ್ ಎಷ್ಟು ಇರಬೇಕಪ್ಪ ಅಂದ್ರೆ ಇಲ್ಲಿ 50 ಅಂದರೆ 50 ಇರಬೇಕು PUC ಸೈನ್ಸ್ ಆದಂಥ ಅಭ್ಯರ್ಥಿಗಳು. ಅದರ ಜೊತೆ ನಾ PUC ಸೈನ್ಸ್ ಮಾಡಿಲ್ಲ ಸರ, ನಾನು ಡಿಪ್ಲೊಮಾ ಮಾಡಿದ್ದೀನಿ ಅಂತಕ್ಕಂಥ ಅಭ್ಯರ್ಥಿಗಳು ಯಾರಾದರೂ ಇದ್ರಿಪ್ಪ ಅಂದ್ರೆ ಡಿಪ್ಲೊಮಾ ಮೆಕ್ಯಾನಿಕಲ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಇನ್ನೂ ಭಾಳ ಕೋರ್ಸ್ಗಳದಾವೆ. ಅಂಥವ್ರು ಸಹಿತ ನೀವು ಏನಪ್ಪ ಅಂದ್ರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಡಿಪ್ಲೊಮಾ ಆದವ್ರದ್ದು ಮಾರ್ಕ್ಸ್ ಎಷ್ಟಾಗಿರ್ಬೇಕಪ್ಪ ಅಂದ್ರೆ ಅವ್ರಿಗೂ ಸಹಿತ ಪ್ರತಿಯೊಂದು ವಿಷಯಕ್ಕೆ 50 ಮೇಲೆ ತೊಗೊಂಡಿರಬೇಕು, ಅಗ್ರಿಗೇಟ 50 ಮೇಲೆ ಇರಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ನೋಡಿರಿ, ಅಗ್ನಿವೀರ ಆರ್ಮಿ ಹೋಗ್ಬೇಕಾರೆ GD ಹೋಗ್ಬೇಕಾರೆ ಹೈಟ್ ಎಷ್ಟೈತೆ ರೀ, 166 ಸೆಂಟಿಮೀಟ್ರ್ಗಿಂತ ಮೇಲೆ ಇರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟೈತಪ್ಪ ಅಂದ್ರೆ 162 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಇರಬೇಕು. ಯಾವುದು ಅಗ್ನಿವೀರ ಆರ್ಮಿ. ಆದ್ರೆ ಇದು ಇಂಡಿಯನ್ ಏರ್ಫೋರ್ಸ್ ಎಕ್ಸ್ ಗ್ರೂಪಿಗೆ ಆನ್ಲೈನ್ ಅರ್ಜಿ ಹಾಕ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಹೈಟ್ ಎಷ್ಟೈತಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಕೇವಲ 152 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಪುರುಷ ಅಭ್ಯರ್ಥಿಗಳು 152 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟೈತಪ್ಪ ಅಂದ್ರೆ ಹೈಟ 147 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವನ್ನು ಹೊಂದಿರಬೇಕು. ಅಂಥ ಅಭ್ಯರ್ಥಿಗಳು ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲಿಜಿಬಲ್ ಇರ್ತಾರೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಇಲ್ಲಿ ರನ್ನಿಂಗ್ ಎಷ್ಟು ಇರ್ತೈತಪ್ಪ ಅಂದ್ರೆ 1600 ಮೀಟರ್ ಅಂದ್ರೆ 1.6 ಕಿಲೋಮೀಟರ್ ಓಟವನ್ನು ಪುರುಷ ಅಭ್ಯರ್ಥಿಗಳು 7 ನಿಮಿಷದಲ್ಲಿ ಓಡಿ ಪೂರ್ಣಗೊಳಿಸಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೂ ಸಹಿತ ಎಷ್ಟೈತಪ್ಪ ರನ್ನಿಂಗ್ ಅಂದ್ರೆ 1600 ಮೀಟರ್ ರನ್ನಿಂಗ್ ಅದ. ಆದರೆ ಟೈಮ್ ಎಷ್ಟೈತಪ್ಪ ಅಂದ್ರೆ 8 ನಿಮಿಷದಲ್ಲಿ ಮಹಿಳಾ ಅಭ್ಯರ್ಥಿಗಳು 8 ನಿಮಿಷದಲ್ಲಿ 1600 ಮೀಟರ್ ಓಟವನ್ನು ಓಡಿ ಮುಗಿಸ್ಬೇಕು. ಅದೇ ರೀತಿಯಾಗಿ ನೆಕ್ಸ್ಟು ಪುಷಪ್ಸ ಸಿಟಪ್ಸ ಬರ್ತಾವೆ, ಅವೇನು ಈಸಿ ಇರ್ತಾವೆ, ಅವನ್ನೆಲ್ಲ ನೀವು ಪಾಸ್ ಮಾಡ್ತೀರಿ. ಇಂಪಾರ್ಟೆಂಟಪ್ಪ ಏನಪ್ಪ ಅಂದ್ರೆ ರನ್ನಿಂಗನ್ನು ಪಾಸ್ ಮಾಡಬೇಕು. ಅದೇ ರೀತಿಯಾಗಿ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಇದು ಇಂಡಿಯನ್ ಏರ್ಫೋರ್ಸ್ ಎಕ್ಸ್ ಗ್ರೂಪಿಗೆ ಏನು ಆನ್ಲೈನ್ ಅರ್ಜಿ ಕರೀತಾರೆ, ಇದು ಆಲ್ ಇಂಡಿಯಾ ಮೆರಿಟ್ ಇರ್ತದೆ. ಇದು ಹೆಂಗಿರ್ತೈತಪ್ಪ ಅಂದ್ರೆ ಆಲ್ ಓವರ್ ಇಂಡಿಯಾ ಮೆರಿಟ್ ಇರ್ತದೆ. ಮೆರಿಟ್ ಇರೋದ್ರಿಂದ ಇಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇಲ್ಲ. ಹಾಗಾದರೆ ಯಾವ ಭಾಷೆಯೊಳಗೆ ಐತೆ ಸರ್ ಅಂದರೆ ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ನೀವು ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಅಭ್ಯರ್ಥಿಗಳೇ. ಆದ್ದರಿಂದ ನೀವು ಯಾರು ಏರ್ಫೋರ್ಸ್ನಲ್ಲಿ ಎಕ್ಸ್ ಮತ್ತು ವೈ ಗ್ರೂಪಿಗೆ ಅಪ್ಲಿಕೇಶನ್ ಹಾಕ್ತೀರಿ ಅಂಥ ಅಭ್ಯರ್ಥಿಗಳು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆಯನ್ನು ಬರಲಿಕ್ಕೆ ನೀವು ರೆಡಿಯಾಗಿರಬೇಕಾಗ್ತದೆ ಅಭ್ಯರ್ಥಿಗಳೇ. ಅದೇ ರೀತಿಯಾಗಿ ನೋಡಿರಿ, ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಯಾಕಪ್ಪ ಅಂದ್ರೆ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ಎಲ್ಲರ ಆಶೀರ್ವಾದದಿಂದ 22ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಹೀಗೆ ಸದಾ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಪಾಲಕರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಭ್ಯರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಈಗ ಪ್ರೆಸೆಂಟಾಗಿ ಏನಪ್ಪ ಅಂದ್ರೆ ಈಗ RPFಗೆ ಸಂಬಂಧಪಟ್ಟ ಹಾಗೆ ಫಿಸಿಕಲ್ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ SSGDಗೆ ಸಂಬಂಧಪಟ್ಟ ಹಾಗೆ ಫಿಸಿಕಲ್ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ SSGD ಮುಂದೆ ನವಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಕರೆಯತಕ್ಕಂಥ ಹುದ್ದೆಗಳಿಗಾಗಿ ಪೂರ್ವಭಾವಿಯಾಗಿ ಅಂದರೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಗೂ ಸಹಿತ ಪ್ರವೇಶ ಪ್ರಾರಂಭವಾಗಿವೆ. ಅದೇ ರೀತಿಯಾಗಿ ಇದೇ ತಿಂಗಳು 30ನೇ ತಾರೀಕಿನಿಂದ ಪ್ರಾರಂಭವಾಗ್ತಕ್ಕಂಥ ಅಗ್ನಿವೀರ ಆರ್ಮಿ ಪರೀಕ್ಷೆ ಮುಗಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂದ್ರೆ ಫಿಸಿಕಲ್
ಪ್ರಾರಂಭ ಮಾಡಿದ್ವಿ. ನಮ್ಮ ಸಂಸ್ಥೆ ವಿಶೇಷ ಏನಪ್ಪ ಅಂದ್ರೆ 400 ಮೀಟರ್ ಟ್ರ್ಯಾಕ್ನಲ್ಲಿ ಪ್ರತಿನಿತ್ಯ ನಾವು ರನ್ನಿಂಗನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅಗ್ನಿವೀರ ಆರ್ಮಿಗೆ ಸಂಬಂಧಪಟ್ಟ ಹಾಗೆ ಫ್ಲೋಪ್ಸ್ ಆಗಿರ್ಬೋದು, ಜಿಗ್ಜಾಗ್ ನಡಿಗೆ ಆಗಿರ್ಬೋದು, ಆಮೇಲೆ ಲಾಂಗ್ ಜಂಪ್ ಆಗಿರ್ಬೋದು, ಪ್ರತಿಯೊಂದನ್ನು ಈ RPFಗೆ ಸಂಬಂಧಪಟ್ಟ ಹಾಗೆ ಹೈ ಜಂಪ್, ಲಾಂಗ್ ಜಂಪ್, ಒಟ್ಟು ಪ್ರತಿಯೊಂದು ಡಿಫೆನ್ಸ್ ಫೋರ್ಸ್ಗಳ ಬಗ್ಗೆ ಫಿಸಿಕಲ್ ತರಬೇತಿಯನ್ನು ನಾವು ಕೊಡ್ತೀವಿ. ಸಪ್ರೇಟಾಗಿ ಬ್ಯಾಚ್ಗಳನ್ನು ಮಾಡಿರ್ತೀವಿ. SSC GD ಬ್ಯಾಚ್ ಬೇರೆ ಇರ್ತದೆ. ಇದು ಆರ್ಮಿ ಅಂದರೆ ಯಾವ್ಯಾವ ಸೇಮ್ ಬರ್ತಾವೆ ಅವು ಸೇಮ್ ಕೂಡಿಸಿ ಮಾಡಿರ್ತೀವಿ. ಯಾವ ಚೇಂಜಸ್ ಬರ್ತಾವೆ ಬ್ಯಾಚ್ಗಳನ್ನ ಚೇಂಜ್ ಮಾಡ್ತೀವಿ. ಮಹಿಳಾ ಅಭ್ಯರ್ಥಿಗಳಿಗೂ ತರಬೇತಿ ಕೊಡ್ತೀವಿ. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳಿಗೂ ಸಹಿತ ನಾವು ತರಬೇತಿಯನ್ನು ನೀಡ್ತಾ ಇದ್ವಿ. ಆದ್ದರಿಂದ ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೂ ಸಹಿತ ಅವರಿಗೂ ಈ ಮಾಹಿತಿಯನ್ನು ನೀಡಿ. ಅಭ್ಯರ್ಥಿಗಳೇ, ಇನ್ನೊಂದು ಏನಪ್ಪ ಅಂದರೆ ನಮಗೆ ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲಿಕ್ಕೆ ನಿಮ್ಮ ಕಮೆಂಟ್ಗಳು ಒಳ್ಳೆ ಕಮೆಂಟ್ಗಳನ್ನು ನೀವು ಮಾಡ್ತಾಯಿದ್ರಿ. ಆಮೇಲೆ ಕೆಲವೊಂದು ಏನಪ್ಪ ಅಂದರೆ ನಿಮ್ಗೆ ಏನಾದರೂ ತಿಳಿದೇ ಇದ್ದರೆ ಅಂಥ ಕಮೆಂಟ್ಗಳು ಮಾಡಿರಪ್ಪ ಅಂದರೆ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ ಏನಪ್ಪ ಅಂದರೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು PDF ಅನ್ನು ಬಿಟ್ಟಿರ್ತೀವಿ. ಆ PDF ಅನ್ನು ಓಪನ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನೀವು ಆನ್ಲೈನ್ ಅರ್ಜಿನ ಹಾಕಿರಿ. ಯಾಕಂದರೆ ನಾವೀಗ ಅಪ್ಲಿಕೇಶನ್ ಹಾಕಲಿಕ್ಕೆ ಏನು ಇಂಪಾರ್ಟೆಂಟ್ ಅದ ಅದನ್ನು ಮಾತ್ರ ನಾವು ನಿಮ್ಗೆ ಹೇಳಿರ್ತೀವಿ. ಮತ್ತು ಇನ್ನೂ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾವು PDF ಅನ್ನು ಲಿಂಕನ್ನು ಬಿಟ್ಟಿರ್ತೀವಿ. ಅದನ್ನು ಓಪನ್ ಮಾಡಿಕೊಂಡು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ರಿ. ಅಭ್ಯರ್ಥಿಗಳೇ, ಈ ವಿಡಿಯೋ ಮತ್ತೊಮ್ಮೆ ಹೇಳ್ತೀನಿ, ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಗೆ ತರಬೇತಿ ಕೊಡಲಾಗುವುದು. ಪ್ರವೇಶ ಪ್ರಾರಂಭವಾಗಿದೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.